ನಮಸ್ತೆ. ಡೇ 67 ಆಫ್ 150 ಡೇಸ್ ಚಾಲೆಂಜ್ ಆತಿದು. ಸೊ ನಿಯರ್ ಅಬೌಟ್ 6 ಆಲತ್ತ ಟೈಮು. ಈಗ ಆಫೀಸ್ ಹೋಗ್ಬೇಕು ನೋಡಮ್. ಆಲ್ಮೋಸ್ಟ್ ಜಲ್ದಿ ಆಗ್ತದೆ ಫ್ರೀ ಆಗೋದು. ಸೊ ಇದು ಮುಗಿಸ್ಕೊಂಡು ಬಂದು ಏನೇನು ಮಾಡ್ತೀವಿ ಏನಿಲ್ಲ ಅಂತ ಆಗ್ತದಂತ ವಿಲ್ ಸಿ. ಬಾಯ್, ಸ್ಟೇ ಟ್ಯೂನ್ಡ್. ಇವತ್ತು ನಮ್ದು ಎಂಟಿ ಸ್ಟಮಕ್ ಬಿಟ್ಟು 79.90, ಬಟ್ ಇನ್ಸ್ಟಾನಲ್ಲಿ ಕರೆಕ್ಟ್ ಆದ 79.90. ಚೆಕ್ ಮಾಡಿ. ಈಗ ಆಫೀಸ್ ಹೊಂಟಿವಿ. ಅಲ್ಲಿ ನೋಡ್ಬೋದು ಈಗ ಚಂದ್ರ. ಶಿವರಾತ್ರಿ ಅದ ಏನೋ ಒಂದು 2 ಡೇಸ್ನಾಗ. ನೆಕ್ಸ್ಟ್ 2 ಡೇಸ್ ಅಂದ್ರೆ ನಾಳೆನೇ ಅದು. ಸೊ ಇವತ್ತು 25, ನಾಳೆ 26 ಅಲ್ಲ, 26ಗೆ ಅದ. ಸೊ ಇಷ್ಟ ಅದ ಶಿವರಾತ್ರಿ. ಸೊ ಈಗ ಹೊಂಟೀವಿ. ಆಲ್ಮೋಸ್ಟ್ 6 ಆಗತ್ತೆ ಟೈಮು. ಸೊ 6ಗೆ ಇರ್ತೀವಿ ನಾವು ಆಫೀಸ್ ಹತ್ರ. ಅಲ್ಲಿ ಹೋದ್ಮೇಲೆ ಸಿಗಮಂತ. ಬಾಯ್. 6:10 ಆಗ್ಯದ ಈಗ ಆಲ್ರೆಡಿ. ಸೊ ಟೈಮ್ ನೋಡ್ರಿ 6:10ದಾಗ ಇನ್ನು ಈ ಥರ ಫುಲ್ ರೋಡ್ ಇಲ್ಲಿ. ನಾ ಬಂದು ಸುಮ್ಮ ಒಬ್ಬನೇ ನಿಂತೇನೆ ಇಲ್ಲಿ, ಬಟ್ ಏನಿಲ್ಲ, ಯಾರು ಬಂದಿಲ್ಲ. ಸೊ ನೋಡೋಣ, ಬರೋ ತನಕ ವೇಟ್ ಮಾಡ್ಬೇಕು. ಏನು ಮಾಡೋಕ್ಕಾಗಲ್ಲ. ಯಾರ್ಯಾರು ಬರ್ತಾರೆ ನೋಡ್ಕೊಂಡು ಮುಗಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಸೊ ಇದು ಇವತ್ತಿಂದ ಬೆಳಗ್ಗೆ ಕಂಡೀಷನ್ ಇದು. ಬಾಯ್. ಸೊ ಇದು ನಮ್ಮದು 3 ಆಮ್ಲೆಟ್. ಅದಾದಮೇಲೆ ಇದು ಒಂದು ಆ್ಯಪಲ್ ಆ್ಯಂಡ್ ದಿಸ್ ಈಸ್ ಓಟ್ ಶೇಕ್. ಸೊ ಇದು ನಮ್ಮದು ಬೆಳಗ್ಗೆ ಬ್ರೇಕ್ಫಾಸ್ಟ್. ಸೊ ಇದಿಷ್ಟು ಮುಗಿಸ್ಕೊಂಡು ನಾ ಈಗ ಹೋಗ್ತೀವಿ ಆಫೀಸು. ಸೊ ಆಲ್ಮೋಸ್ಟ್ ನಮ್ದೇನು ಕೆಲಸ ಇರಲ್ಲ ಅಂತ ಅನ್ಕೋತೀನಿ. ನೋಡಮ್ಮ ಅಲ್ಲಿ ಹೋದ್ಮೇಲೆ ಏನಿರುತ್ತೆ ಏನಿಲ್ಲ ಅಂತ ಆಗ್ತೀನಂತ. ಸೊ ಅಪ್ಡೇಟ್ ಕೊಡೋಮಂತ. ಸೊ ಬಾಯ್, ಸ್ಟೇ ಟ್ಯೂನ್ಡ್. ಇದು ನೋಡ್ರಿ, ಈಗ ಎಳ್ನೀರು ಕುಡಿಯತ್ತೀವಿ ಇಲ್ಲಿ. ಇವರೆಲ್ಲ ಕ್ಲೀನಿಂಗ್ ಮಾಡ್ಲಾತ್ತಾರ ಇಲ್ಲಿ. ಕ್ಯಾಶ್ ಪೂರಾ ರೆಸ್ಟ್ है ಕ್ಯಾಶ್. ಮಸ್ತ್ ಕ್ಲೀನಿಂಗ್ करके ಫುಲ್ ಜಾಕೆ ಸೋನಾಗೆ. ಸೊ ಏನೋ ಇದಿಷ್ಟು ಎಳ್ನೀರು ಕುಡಮ್ಮ. ಸೊ ಎಳ್ನೀರು ಕುಡಿದು ಹೋಗಮ್ಮ. ಯಾಕಂದರೆ ಮೊಬೈಲ್ ಚಾರ್ಜ್ಗೆ ಇಕ್ಕೇನೆ. ಹಿಂಗೆ ನೋಡಿ ವೀಡಿಯೋ ಮಾಡೋದು. ಸೊ ಸಿಗಮ್ಮಂತ ಆಮೇಲೆ ನೋಡಮ್ಮ. ಸೊ 1:14 ಟೈಮು. ಮನೆಗೆ ಬಂದೀವಿ. ಚಿಕನ್ ಮತ್ತು ರೈಸ್ ಮಾಡ್ಕೋತೀವಿ. ಸೊ ನೋಡ್ಬೋದು, ಚಿಕನ್ ಆಲ್ರೆಡಿ ಆಗ್ಯದ. ರೈಸು ಇಟ್ಟಿವಿ. ಸೊ ರೈಸ್ನ ಹಾಕ್ತದೆ ನಾನು ಸ್ವಲ್ಪ ಅದಿಷ್ಟು ಆಯ್ತಪ್ಪ ಅಂದರೆ ಚಿಕನ್ ರೈಸ್ ಊಟ ಮಾಡಿ 1:30 ಆಗ್ತದೆ ಊಟ. ಸೊ ಅದಿಷ್ಟು ಊಟ ಆದಮೇಲೆ ಸೀದಾ ಮಲ್ಕೊಳಕ್ಕೆ ಹೋಗ್ತೀವಿ. ರೆಸ್ಟ್ ಲೈಕ್ 2 o'clock ಮಲ್ಕೊಂಡೆಪ್ಪ ಅಂದರೆ ಒಂದು 4 ತನಕ. ಆಮೇಲೆ 4:30 ಮತ್ತು ನಮ್ಮದು ಪ್ರೀ ವರ್ಕೌಟ್ ತೊಗೊಂಡು ಇವತ್ತು 5 ಗಂಟೆಗೆ ಜಿಮ್ಗೆ ಹೋಗ್ಬೇಕಂತ ಮಾಡಿವಿ. ಸೊ ನೋಡೋಣ ಆಗ್ತೀನಂತ. ಸ್ಟೇ ಟ್ಯೂನ್ಡ್. ಫಸ್ಟಿಗೆ ಊಟ ಮಾಡಬೇಕಾದ್ರೆ ಸಿಗಮಂತೆ. ಸೊ ಈಗ ಅಡುಗೆ ಮಾಡ್ಕೋದಾಯ್ತು. ಇದು ನೋಡ್ಬೋದು 150 ಗ್ರಾಮ್ ಚಿಕನ್ ಆ್ಯಂಡ್ ದಿಸ್ ಈಸ್ 330 ಗ್ರಾಮ್ ರೈಸ್. ಸೊ ಇದು 100 ಗ್ರಾಮ್ ವೆಜ್ಜಸ್. ಈಗಿದು ನಮ್ಮದು ಊಟ. ಸೊ ಇದಿಷ್ಟು ಊಟ ಮಾಡಿಕೊಂಡು ರೆಸ್ಟ್ ಮಾಡೋಕ್ಕೆ ಹೋಗೋಮಂತ. ಸೊ ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತಂದರೆ 1:30, 1:34. ಸೊ ನಮ್ಮದು ಲಂಚ್ ಟೈಮು. ಸೊ ಇದು ಮಾಡ್ಕೊಂಡು ಪ್ರೀ ವರ್ಕೌಟ್ ಮಾಡ್ಕೋಬೇಕು ಸಿಗಮಂತ. ಬಾಯ್. ಸೊ ಪ್ರೀ ವರ್ಕೌಟ್ ರೆಡಿ ಮಾಡಕತ್ತೀವಿ. ನಮ್ದೀಗ ಎಗ್ ಬಾಯ್ಲ್ ಮಾಡ್ಲತ್ತೀವಿ. ಸೊ ಇದು ಬಾಳೆಹಣ್ಣು. ಇದಾದಮೇಲೆ ಸೀದಾ ಇದಿಷ್ಟಂತ ಸೀದಾ ಜಿಮ್ ಹೋಗ್ಬೇಕು. ಜಸ್ಟ್ 4:55 ಆಗ್ಯದ. 5:30 ತನಕ ಹೋಗ್ತೀವಿ ಜಿಮ್ಮಿಗೆ. ಸೊ ನೋಡೋಣ, ಜಿಮ್ ಹೋದ್ಮೇಲೆ ಸಿಗಮಂತ. ಬಾಯ್, ಟೇಕ್ ಕೇರ್. 200 ಗ್ರಾಮ್ ಬನಾನ ಅದು. ಸೊ ಅದ್ರ ಕೆಳಗಡೆ 3 ವೈಟ್ ಎಗ್ ಅದ. ಇದು ನಮ್ಮದು ಪ್ರೀ ವರ್ಕೌಟ್ ಮೇಲೆ ರೆಡಿ ಇದೀವಿ. ಸೊ ಜಿಮ್ ಹೋಗ್ಬೇಕು ಎಷ್ಟೈತಿಂತ. ಆಲ್ಮೋಸ್ಟ್ 5:30 ಆಲತ್ತದ. ಸೊ ಹೋಗಮಂತ. ಸ್ಟೇ ಟ್ಯೂನ್ಡ್. ಬಾಯ್. ಹೋಗಿ ಇವತ್ತು ಬ್ಯಾಕ್ ಮತ್ತು ಬೈಸೆಪ್ ಅದ ಕಾಂಬಿನೇಷನ್ ಫುಲ್ ಹೊಡೆದ್ಬಿಡ ಕಲಾಸ. ಸೊ ಪ್ರೀ ವರ್ಕೌಟ್ ಮೇಲೆ ಅದೆಲ್ಲ ತೊಗೊಂಡು ನಾವು ಬಂದ್ವಿ ಜಿಮ್ಮಿಗೆ. ಸೊ ಇವತ್ತು ನಮ್ದು ಅದ ಬ್ಯಾಕ್ ಮತ್ತು ಬೈಸೆಪ್ ಕಾಂಬಿನೇಷನ್ನು. ಸೊ ಇದರಲ್ಲಿ ನಜೀರ್ ಮತ್ತು ನಾನು ಇಬ್ಬರು ಮಾಡತ್ತಿದ್ವಿ. ಸೊ ಇದು ನೋಡ್ಬೋದು, ಈ ಎಕ್ಸಸೈಸ್ ಬಂದ್ಬಿಟ್ಟು ಲ್ಯಾಟ್ ಪುಲ್ ಡೌನ್ಸ್ ಮಷಿನ್ ಅಂತೇಳಿ. ಇದು ಆಲ್ಮೋಸ್ಟು ನಮ್ಮದು ಅಪ್ಪರ್ ಬ್ಯಾಕ್. ಅದೇನದ ಅಪ್ಪರ್ ಬ್ಯಾಕ್ ಸಲಕ್ಕೆ ಯೂಸ್ ಮಾಡ್ತೀವಿ. ಆಮೇಲೆ ಇದ್ರ ಜೊತೆ ನಮ್ಗೆ ಎಕ್ಸ್ಟ್ರಾ 5 ಎಕ್ಸಸೈಸ್ ಏನಪ್ಪ ಅಂತಂದರೆ, ಒಂದು ಸಿಂಗಲ್ ಹ್ಯಾಂಡೆಡ್ ಕೇಬಲ್, ಅದನ್ನು ಲ್ಯಾಟ್ ಪುಲ್ ಡೌನ್ಸೆ. ಸೊ ಅದು ಮುಗಿಸ್ಕೊಂಡು ಇಲ್ಲಿ ಅದ್ರಲ್ಲಿ ಇದು ಮಾಡಕತ್ತೀವಿ ನಾವು. ಅದಕ್ಕೆ ಸಿಂಗಲ್ ಹ್ಯಾಂಡೆಡ್ ಕೇಬಲ್ ಲ್ಯಾಟ್ ಪುಲ್ ಡೌನ್ಸ್. ಇದು ಮುಗಿಸ್ಕೊಂಡ್ಮೇಲೆ ನಮ್ಗೆ ಅದ ಚೆಸ್ಟ್ ಸಪೋರ್ಟೆಡ್ ಅಂದರೆ ವರ್ಟಿಕಲ್ ಮತ್ತು ಹಾರಿಜೆಂಟಲ್ 2. ಸೊ ಅದು ಮುಗಿಸ್ಕೊಂಡು ನಾವು ಮಾಡ್ತೀವಿ ಸ್ಮಿತ್ ಮಷೀನಲ್ಲೇ ಬೆಂಟ್ ಓವರ್ ಬಾರ್ಬೆಲ್ ರೋಸ್. ಅದಾದಮೇಲೆ ಸ್ಮಿತ್ ಮಷೀನಲ್ಲೇ ಏಟ್ಸ್ ರೋ ಅಂತ ಮಾಡ್ತೀವಿ. ಸೊ ಅದು ಸ್ವಲ್ಪನೇ ಡಿಫ್ರೆನ್ಸ್ ಇರ್ತದೆ, ಮ್ಯಾಕ್ಸಿಮಮ್ ಅಂಥದ್ದು ಏನು ಇರೋಂಗಿಲ್ಲ ಬ್ಯಾಕಲ್ಲಿ. ಸೊ ಇದು ಮುಗಿಸ್ಕೊಂಡು ನಾವು ಮಾಡ್ತೀವಿ ಬೈಸೆಪ್ಪಲ್ಲಿ ಇನ್ಕ್ಲೈನ್ಡ್ ಬೈಸೆಪ್ ಕರ್ಲ್ಸ್. ಸೊ ಸೀಟೆಡ್. ಅದಾದಮೇಲೆ ಪೀಚರ್ ಕರ್ಲ್ಸ್ ಒಂದು ಹ್ಯಾಮರ್. ಇದ್ರ ಜೊತೆ ನಾವು ಒಂದು ಎಕ್ಸ್ಟ್ರಾ ಇಟ್ಟಿದ್ವಿ ಏನಂತಂದರೆ ಸ್ಮಿತ್ ಮಷಿನ್ ರಾಡಿಂದು ಲೈಕ್
ಕೇಬಲ್ ಕೇಬಲ್ ಕಲ್ಸ್ ಅಂತೇಳಿ. ಸೊ ಇದು ಎಲ್ಲ ಎಕ್ಸಸೈಸ್ ಮುಗಿಸೋಕೆ ನಮ್ಗೆ ಆಲ್ಮೋಸ್ಟ್ ಒಂದು 2.5 ಅವರ್ ಆಗ್ತಿತ್ತು. ಯಾಕಂತಂದ್ರೆ ಆಲ್ಮೋಸ್ಟ್ ನಾವು ವೇಟ್ಸ್ ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ಏನಂದ್ರೆ ಎನರ್ಜಿ ಒಂದು ಜಾಸ್ತಿ ಈಗ ಪ್ರೆಸೆಂಟ್ ಇದ್ದಂಗೆ ಇರಲ್ಲ. ಯಾಕಂದ್ರೆ ಒಂದು ಸ್ವಲ್ಪ ಊಟ ಕಮ್ಮಿ ಮಾಡಿರ್ತೀವಿ. ಸೊ ಸೋರ್ಸ್ ಆಫ್ ಪ್ರೋಟೀನ್ ಏನದಲ್ಲ ಕಮ್ಮಿ ಆಗಿರುತ್ತೆ. ಅದಾದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ ನಮ್ಗೀಗ ಪ್ರೆಸೆಂಟ್ಲಿ ಒಂದು ಸ್ವಲ್ಪ ಇಂಚೂರ್ ಫೀಲ್ ಆಗತ್ತದ. ಯಾಕಂದ್ರೆ ಒಂದು ನಿನ್ನೆ ಹೇಳಿದ್ನಲ್ಲ ನಿನ್ನೆ ವಿಡಿಯೋದಾಗ. ಸೊ ಹಂಗಾಗಿ ಅದೇ ಚೆಸ್ಟ್ ಹೊಡಿಬೇಕಾದ್ರೆ ಒಂದು ಸ್ವಲ್ಪ ಶೋಲ್ಡರ್ ಏನೋ ಪೇನ್ ಆಗ ಬರತ್ತೆ. ಬಟ್ ಅದು ಇನ್ನೊಂದು ಕಂಟಿನ್ಯೂ ಪೇನ್ ಮಾಡ್ಲತ್ತದ. ಆಕ್ಚುಲಿ ನಾನು ಪುಲ್ ಅಪ್ ಆಗಕತ್ತಿರ್ಲಿಲ್ಲ. ಸೊ ಆ ರೇಂಜಲ್ಲಿ ಪೇನ್ ಆಗ್ಲತ್ತಿದ್. ಬಟ್ ಅಂದ್ರೂ ಸ್ಟಿಲ್ ನಾವು ಏನಂದ್ರೆ ಫುಲ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಹಿಟ್ ಮಾಡೀವಿ. ಏನಂದ್ರೆ ಎಕ್ಸಸೈಸ್ಗಳೆಲ್ಲ ವೇಟೆಡೇ ಮಾಡೀವಿ. ಸೊ ಅದ್ರಾಗ ಏನು ಕಾಂಪ್ರಮೈಸ್ ಇಲ್ಲ ಎಕ್ಸಸೈಸು ಮತ್ತು ಡಯಟಲ್ಲಿ. ಸೊ ಅದಾದ್ಮೇಲೆ ನಾವು ಆ್ಯಸ್ ಯೂಶುವಲ್ ನಮ್ದು ಏನಾದ್ರು ಈಗ ಇದು ಕಂಟಿನ್ಯೂ ಕಾರ್ಡಿಯೋ ಜಾಸ್ತಿ ಮಾಡ್ಬೇಕಂತ ಹೇಳಿದಾವಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಜಲ್ದಿ ಮಾಡ್ಕೊಳಕ್ಕೆ ಎಕ್ಸಸೈಸ್ಗಳೆಲ್ಲ. ಸೊ ಪೋಸಿಂಗ್ಸ್ ಅವೆಲ್ಲ ಸ್ವಲ್ಪ ಜಾಸ್ತಿ ಸ್ಕಿಪ್ ಅಂದರೆ ಲೈಕ್ ಎಷ್ಟು ಬೇಕು ಅಷ್ಟು ಹೊಡ್ಕೊಂಡು ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ಅದು ಮುಗಿಸ್ಕೊಂಡ್ಮೇಲೆ ಕಾರ್ಡಿಯೋಗೆ ಹೆಂಗಂದ್ರೆ ಒಂದು ಅಟ್ಲೀಸ್ಟ್ ಒಂದು ½ ಅವರ್ ಆದ್ರೆ ಮಿನಿಮಮ್ ½ ಅವರ್ ನಾವು ಜಿಮ್ಮಲ್ಲೇ ಇದ್ರಲ್ಲಿ ಮಾಡಕತ್ತೀವಿ ಥ್ರೆಡ್ಮಿಲ್ಲಲ್ಲಿ. ಸೊ ಆ ಥ್ರೆಡ್ಮಿಲ್ನಾಗ ಎಕ್ಸಸೈಸ್ ಮಾಡಿಕೊಂಡು ಮನೆಗೆ ಹೋಗ್ಬೇಕಪ್ಪ ಅಂತಂತಂದ್ರೆ ನಮ್ಗೆ ಆಲ್ಮೋಸ್ಟ್ ಆಲ್ 3 ಅವರ್ ಆಗ್ತದೆ ಎಕ್ಸಾಕ್ಟ್. ಅಂದರೆ ಲೈಕ್ ನಾವು 9ಗೆ ರೀಚ್ ಆಗ್ತೀವಿ ಮನೆಗೆ. ಸೊ ಇವತ್ತು ನಮ್ಗೆ ಮನ್ಯಾಗ ಏನು ಇದಿಲ್ಲ. ಲೈಕ್ ಫುಡ್ ಕುಕ್ ಮಾಡೋದೇನಿಲ್ಲ. ಆಲ್ರೆಡಿ ನಾವು ಮಧ್ಯಾಹ್ನನೇ ಕುಕ್ ಮಾಡಿದ್ವಲ್ಲ. ಸೊ ಇದ್ರಲ್ಲಿ ನೋಡ್ಬೋದು ಫುಲ್ ನಾವು ಪುಲ್ ಮಾಡಕ್ ಆಗ್ತಾ ಇಲ್ಲ ನಮಗೆ. ನಾನು ಹೇಳಿದ್ನಲ್ಲ ಅದನ್ನೇ. ಯಾಕಂತಂದ್ರೆ ಅದ್ರಾಗ ಗುದ್ದಾಡಿ ಗುದ್ದಾಡಿ ಸಾಕಾಗ್ಯಾವ. ಇವ ನೋಡ್ಬೋದು ಇವ ದಿನೇಶ್ ಹುಚ್ಚುಚ್ಚರಂಗ ಎಲ್ಲಾರು ವಿಡಿಯೋ ಮಾಡಕತ್ತಪ್ಪ ಅಂತ ಬಂದು ನಮ್ಗೆ ಕಾಡ್ಸ್ಕೊಂಡ್ ಕುಂತ್ ಬಿಡ್ತಾನ. ಅವನು ಜಿಮ್ ಮಾಡಲ್ಲ. ಅವನು ನಮಗನ ಮಾಡಕ್ ಬಿಡಂಗಿಲ್ಲ. ಬರೇ ಮಜಾ ಕಚ್ಕೊಂಡ್ ಕುಂತ್ ಬಿಡ್ತಾನ ಪಾರ. ಅವನು ನಾವು ಸಿಂಗಲ್ ಸಾಯ್ಲಕತ್ತೀವಿ ಕಡೆಗೆ ನಾವು ಬಾಡ್ಯಾರ ಮಾಡಿ ಸ್ಯಾಮ್ ಅಂತಂದ್ರೆ ಬಾಡಿ ಮಾಡಕ್ಕೂ ಬಿಡವಲ್ಲ ನಮಗೆ. ಅಂತ ಪರಿ ತಲೆ ತಿನ್ಲಕತ್ತಾನ ನಮ್ಗೆ ಜಿಮ್ದಾಗ. ಅವ್ನಿಗೆ ಹೇಳಿ 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 ಸಾಕಲಕತ್ತದಪ್ಪ ನಮ್ಗೆ. ಬರೇ ಮಜಾಕ್ ಮಾಡ್ಕೊಂಡ್ ಕುಂದಿರ್ತಾನ ಪಾರ ಬಂದು. ರಮೇಶ್ ಹೋಗಿ ಕಲ್ತಂದ್ರೆ ಮುಗಿತು. ಇವ ಇಬ್ಬರು ಕೂಡ ಪೂರ್ತಿ ಮಜಾಕ್ ಮಾಡ್ಕೊಂಡ್ ಮಜಾಕಿಗತ್ತಾರ. ಸೊ ಅಂದ್ರೂ ಏನು ಮಾಡೋಕ್ಕಾಗಲ್ಲ. ಅವ್ರು ಅಷ್ಟಿಗೆ ಬುಟ್ಟಿಗೆಶಿಂದ ನಾವು ಮಾಡ್ತೀವಿ. ಸೊ ಈಗ ಇದು ಲಾಸ್ಟ್ ಇದು ಎಕ್ಸಸೈಸ್ಗೆ ನಮ್ದು ಆಲ್ಮೋಸ್ಟ್ ಅಲ್ಲ ಡಂಬಲ್ ಕರ್ಸಿ ಸಾರಿ ಇದು MR. ಸೊ ಇದಾದ್ಮೇಲೆ ಭಾಳ ಆದ್ರೆ ಇನ್ನೊಂದು ಅದು ಎಕ್ಸಸೈಸ್ ಹೊಡಿತೀವಿ. ಯಾವ್ದು ಅಂತಂದ್ರೆ ಹೇಳಿದ್ನಲ್ಲ ಕೇಬಲ್ ಕೇಬಲ್ ಕೆಲಸ ಅಂತ ಬರುತ್ತಲ್ಲ. ಸೊ ಅದು ವಿತ್ ರಾಡ್. ಸೊ ಪಂಪ್ ನೋಡ್ಬೋದು ಆಲ್ಮೋಸ್ಟ್ ಅಲ್ಲಿ ನಮ್ದು ಬೈಸೆಪ್ ಹೆಂಗ್ ಬೈಸೆಟ್ ಹಾಕ್ಲಕತ್ತ ಅಂತೇಳಿ. ಸೊ ಇದಿಷ್ಟ ಮುಗಿಸ್ಕೊಂಡು ನಾವು ಹೋಗ್ತೀವಿ ಈಗ ಕಾರ್ಡಿಯೋ ಸೆಕ್ಷನ್. ಸೊ ಕಾರ್ಡಿಯೋ ಸೆಕ್ಷನಲ್ಲಿ ಏನಂತಂದ್ರೆ ಆಲ್ಮೋಸ್ಟ್ ಒಂದು ½ ಅವರ್ ವೇಟ್ ಮಾಡಿ ನೋಡ್ಬೋದು ಇದ್ರಾಗ. ಸೊ ಇದು ಮುಗಿಸ್ಕೊಂಡು ಹೋಗೋಣ ಅಂತ. ಸೊ ಸ್ಟೇಜ್ ಇದೆಲ್ಲ ಆಯಿತು. ಸೊ ಈಗ ಮನೆಗೆ ಬಂದು ಊಟ ಟೈಮಲ್ಲಿ ಊಟ ಮಾಡತ್ತೀವಿ. 100 ಗ್ರಾಮ್ ಕರ್ಡ್, ಆಮೇಲೆ 300 ಗ್ರಾಮ್ ರೈಸ್, 150 ಗ್ರಾಮ್ ಚಿಕನ್. ಸೊ ಇದು ನಮ್ದು 100 ಗ್ರಾಮು ವೆಜ್ಜೀಸ್. ಇದು ನಮ್ಮದು ಡಿನ್ನರ್ ಟೈಮು. ಸೊ ಈಗ ನಮ್ಮ ಟೈಮ್ ನೋಡ್ಬೋದು 9:11 ಆಗ್ಯದ. ಸೊ ಇದಿಷ್ಟು ಊಟ ಮಾಡ್ಕೊಂಡು 9:30 ಆಗ್ತದೆ. ರೋನಿಗೆ ವಾಕ್ ಹೋಗ್ಬೇಕು. ಇದು ಊಟ ಆದಮೇಲೆ ವಾಕ್ ಹೋಗ್ಬೇಕಾದ್ರೆ ಸಿಗಮಂತ. ಬಾಯ್, ಟೇಕ್ ಕೇರ್. ಸೊ ರೋನಿ ಹೊರಗೆ ಕರ್ಕೊಂಬಂದಿವಿ. ರೋನಿ ಇವು ಅದ್ರಾಗ ಇವ ನಮ್ಮ ಅಂಬೆ ಚಾಕ್ರಿ ವೀಡಿಯೋ ಕಾಲ್ ಮಾಡ್ಲತ್ತವ. ಸೊ ಅವ್ರಿಗೆ ಇಷ್ಟು ಮಾತಾಡ್ಕೊಂತ ಹಂಗೆ ಅದಕ್ಕೆ ವಾಕ್ ಮಾಡಿಸಿ ಸಿಗಮಂತ. ನಮ್ಮ ಮನೆಗೆ ಹೋದ್ಮೇಲೆ ಏನು ಮಾಡ್ತಂದರೆ ಜಸ್ಟ್ ಇದು ಭಗವದ್ಗೀತೆ ಓದಿರ್ತದೆ. ಸೊ ಅಷ್ಟೇ, ಅದು ಬಿಟ್ಟರೆ ಮತ್ತೇನಿಲ್ಲ. ಸೊ ಸ್ಟೇ ಟ್ಯೂನ್ಡ್. ಏನು ಮಾಡ್ತೀವಿ ಏನಿಲ್ಲ ಅಂತ ಆಗ್ತೀನಿ ಅಂತ ಇದಾದ್ಮೇಲೆ. ಸೊ ಬಾಯ್. ಭಗವದ್ಗೀತೆ ಟೈಮ್ ಇದು. ಆಲ್ರೆಡಿ ರೋನಿಗೆ ವಾಕ್ ಆಯಿತು, ಆಮೇಲೆ ನಮ್ಮದು ಊಟ ಆಯಿತು, ನಮ್ಮದು ವಾಕ್ ಆಯಿತು. ಆಲ್ಮೋಸ್ಟ್ ಟೈಮ್ 11 ಆಗ್ತದೆ. ಸೊ ಇದಿಷ್ಟು ಒಂದು 2 ಪೇಜ್ ಹೊತ್ತು ಒಂದು 5 ನಿಮಿಷ ಆಗ್ತಷ್ಟೇ. ಸೊ ಅದಷ್ಟು ಮುಗಿಸ್ಕೊಂಡು ಆಮೇಲೆ ಹೋಗ್ಬೇಕು ಮಲ್ಕೊಳಕ್ಕೆ. ಸೊ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಏನಿರುತ್ತೆ ಏನಿಲ್ಲ ಅನ್ನೋದೆಲ್ಲ ಮತ್ತೆ ನಾಳೆ ಅಪ್ಡೇಟ್ ಮಾಡ್ದಂತ. ಸೊ ನಾಳೆ ಶಿವರಾತ್ರಿ ಅದ. ಸೊ ಎಲ್ಲರಿಗೂ ಅಡ್ವಾನ್ಸ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ಶಿವರಾತ್ರಿ ಫುಲ್ ಮಜಾ ಮಾಡಿರಿ. ನಮ್ಮದು ಆಲ್ರೆಡಿ ಇರ್ತದೆ. ಸೊ ಫುಲ್ ಜಿಂಗಲಲ್ಲ ಅಂದರೆ ನಾಳೆಗೆ ನಮ್ಮ ಚಾಕ್ರಿ ಮತ್ತು ಹುಡುಗರು ಅಂಬೆ ಎಲ್ಲ ಹುಡುಗರು ಸಿಗ್ತಾವೆ. ಕಲಾಸ್ ಮಾಡ್ತಾವೆ ನಮ್ಮಂತ ಇಲ್ಲಿ. ಸೊ ನೋಡೋಣ ಏನಿರುತ್ತೆ ಏನಿಲ್ಲ ಅಂತ ಆಗ್ತೀನಂತೆ. ಸೊ ಸ್ಟೇ ಟ್ಯೂನ್. ಬಾಯ್, ಗುಡ್ ನೈಟ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಅದಾದಮೇಲೆ ಹೇಳಿನಲ್ಲ. ಸೊ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಅವ್ರಿಗೆ ಇವರಿಗೆ ಇನ್ ಕೇಸ್ ಯಾರಿದ್ರಪ್ಪ ಅಂದ್ರೆ ಅಟ್ಲೀಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಅಟ್ಲೀಸ್ಟ್ ನನಗೆ ಸಬ್ಸ್ಕ್ರೈಬ್ ಕೌಂಟ್ ಬೇಕಾಗಿದೆ, ಹಾಗಾಗಿ ಅಷ್ಟೇ. ಸೊ ಅದು ಬಿಟ್ಟರೆ ಮತ್ತೇನಿಲ್ಲ. ಸ್ಟೇ ಟ್ಯೂನ್ಡ್, ಕೀಪ್ ಸಪೋರ್ಟಿಂಗ್. ಬಾಯ್.